ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಬೆಂಗಳೂರಿನ ಸಮೀಪದ ಮಾದಾಪಟ್ಟಣದಲ್ಲಿ ಒಂದು ಭಾರಿ ದೊಡ್ಡ ದುರಂತ ನಡೆದಿರುವಂಥದ್ದು. ಕಲ್ಲಿನ ಕ್ವಾರಿಯಲ್ಲಿ 7ಕ್ಕೂ ಹೆಚ್ಚು ಜನ ಮೃತಪಟ್ಟಿರುವಂಥದ್ದು. ಅಂದರೆ ಆ ಒಂದು ಕ್ರಷರ್ನ ಮಾಲೀಕರು, ಮ್ಯಾನೇಜರ್ನ ಬಹಳ ದೊಡ್ಡ ನಿರ್ಲಕ್ಷ್ಯದಿಂದ ಏನೂ ಅರಿಯದಂತಹ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕರು 7ಕ್ಕೂ ಹೆಚ್ಚು ಜನ ಅಸ್ಸಾಂ ಮೂಲದವರು ಮತ್ತು ಕರ್ನಾಟಕದ ಯಾದಗಿರಿ ಮೂಲದ ವ್ಯಕ್ತಿಯೋರ್ವನು ಕೂಡ ಮೃತಪಟ್ಟಿರುವಂತಹ ಘಟನೆ ಆಗಿರುವಂಥದ್ದು ಒಂದು ರೀತಿಯಲ್ಲಿ ನಿಜವಾಗಿಯೂ ಬೇಸರ ತರುತ್ತೆ. ಯಾರದ್ದೋ ನಿರ್ಲಕ್ಷ್ಯದಿಂದ, ಬೇಜವಾಬ್ದಾರಿಯಿಂದ ಜೀವನ ಕಟ್ಟಿಕೊಳ್ಳಬೇಕು ಅಂತ ಸಂಪಾದನೆಗೋಸ್ಕರ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕರುಗಳು ಇವತ್ತು ತಮ್ಮ ಜೀವವನ್ನು ತೆತ್ತಿದ್ದಾರೆ. ಅಂದರೆ ಉದಯ್ ಶಂಕರ್ ಮತ್ತು ಆನಂದ ಸ್ವಾಮಿ ಅನ್ನುವಂಥ ಇಬ್ಬರು ಮಾಲೀಕರಿಗೆ ಸಂಬಂಧಪಟ್ಟಂತಹ 2 ಕ್ರಷರ್ಗಳು ಬಹಳ ಸಮೀಪದಲ್ಲೇ ಇತ್ತು. ಬಫರ್ ಝೋನ್ ಕೂಡ ಬಿಡದೆ ಎರಡನ್ನು ಬಹಳ ಹತ್ತಿರದಲ್ಲಿ ಕ್ರಷರ್ ನಡೆಸ್ತಾ ಇದ್ರು. ಇದೀಗ ಅಧಿಕೃತವೋ ಅನಧಿಕೃತವೋ ಅನ್ನುವಂಥ ಪ್ರಶ್ನೆಗಳು ಬೇಕಾದಷ್ಟು ಉದ್ಭವವಾಗ್ತಾ ಇದೆ. ಇದರ ಮಧ್ಯೆ ಕಾವೇರಿ ಕ್ರಷರ್ ಅನ್ನುವಂಥದ್ದು, ಉದಯ್ ಶಂಕರ್ ಅವರಿಗೆ ಸಂಬಂಧಪಟ್ಟಂತಹ ಕಾವೇರಿ ಕ್ರಷರ್, ಅಲ್ಲಿ ಏನಾಗ್ಬಿಟ್ಟಿದೆ, ಮೇಲುಗಡೆ ಮತ್ತು ಕೆಳಗಡೆ ಎರಡೂ ಕಡೆ ಕೆಲಸ ಮಾಡ್ತಾ ಇದ್ದಾರಂತೆ. ಬಹುದೊಡ್ಡ ಬೃಹತ್ ಗಾತ್ರದ ಬಂಡೆ ಮೇಲೆ ಬಂದು ಬಿದ್ದಂತಹ ಪರಿಣಾಮ ಈ 7ಕ್ಕೂ ಹೆಚ್ಚು ಜನರ ಸಾವಾಗಿರುವಂಥದ್ದು ಈ ಒಂದು ಕ್ರಷರ್ನಲ್ಲಿ. ಹೇಗಿತ್ತು ಅಂತಂದರೆ, ಮೇಲ್ಗಡೆ 100 ಅಡಿ ಡಿಫರೆನ್ಸ್ನಲ್ಲಿ ಮೇಲ್ಗಡೆ ಒಂದಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, 100 ಅಡಿ ವ್ಯತ್ಯಾಸದಲ್ಲಿ ಕೆಳಗಡೆ ಕೂಡ 20ಕ್ಕೆ ಹೆಚ್ಚು ಜನ ಕೆಲಸ ಮಾಡ್ತಾ ಇದ್ದಾರಂತೆ. ಯಾರಾದರೂ ಸಾಮಾನ್ಯ ಜ್ಞಾನ ಇರುವಂಥವರು ಕೆಳಗಡೆ ಕೆಲಸ ಮಾಡ್ತಾ ಇರೋವಾಗ ಮೇಲ್ಗಡೆ ಕೆಲಸ ಮಾಡ್ತಾರಾ, ಅಥವಾ ಮೇಲ್ಗಡೆ ಕೆಲಸ ಮಾಡ್ತಾ ಇರೋವಾಗ ಕೆಳಗಡೆ ಕೆಲಸ ಮಾಡ್ತಾರಾ? ಕಲ್ಲಿನ ಕೆಲಸ, ಟೆಲಿಂಗ್ ಅಬೌಟ್ ಕಲ್ಲಿನ ಕೆಲಸ. ಅದರಲ್ಲೂ ಕೂಡ ಕ್ವಾರಿ ತಮಗೆಲ್ರಿಗೂ ಗೊತ್ತೇ ಇದೆ, ಬಹಳ ಚೂಪಾದಂತಹ ಕಲ್ಲುಗಳಿರುತ್ತೆ, ಅದನ್ನು ಡೈನಮೈಟ್ ಇಟ್ಟು ಸಿಡಿಸಿರ್ತಾರೆ. ಅವ್ರವ್ರದ್ದೇ ಆದಂಥ ಕೆಲಸಗಳಿರುತ್ತೆ. ಅದಾದ ನಂತರ ಅದನ್ನು ಕಲೆಕ್ಟ್ ಮಾಡೋಕ್ಕೆ ಲಾರಿಗಳು ಬರ್ತವೆ, ಲಾರಿಯಿಂದ ತುಂಬಿಕೊಂಡು ಹೋಗಿ ಕ್ರಷರ್ನಲ್ಲಿ ಅದನ್ನು ಜಲ್ಲಿ, ಎಮ್ಸ್ಯಾಂಡ್ ಈ ರೀತಿ ಬೇರೆ ಬೇರೆ ಆದಂಥದ್ದನ್ನೆಲ್ಲ ತಯಾರಿ ಮಾಡ್ತಾರೆ ಕ್ರಷರ್ಗಳಲ್ಲಿ. ಮೇಲ್ಗಡೆ ಕೆಲಸ ಮಾಡುವಾಗ ಕೆಳಗಡೆ ಕೆಲಸ ಮಾಡಬಾರ್ದು, ಕೆಳಗಡೆ ಕೆಲಸ ಮಾಡುವಾಗ ಮೇಲ್ಗಡೆ ಕೆಲಸ ಮಾಡಬಾರ್ದು ಅನ್ನೋದು ಮಿನಿಮಮ್ ಸೆನ್ಸು. ಆದರೂ ಕೂಡ ಇವರುಗಳು ಜಾಸ್ತಿ ಕೆಲಸವನ್ನು ತೆಗಿಬೇಕು, ಜಾಸ್ತಿ ಉತ್ಪಾದನೆ ಮಾಡಬೇಕು ಅನ್ನುವಂಥ ದುರಾಸೆಗೆ ಬಿದ್ದು ಮಾಲೀಕರು ಹೇಳಿದ್ರು, ಮ್ಯಾನೇಜರ್ ಹೇಳಿದ್ರು, ಪಾಪ ಮೇಲ್ಗಡೆ ಒಂದಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, 100 ಅಡಿ ಡಿಫ್ರೆನ್ಸಲ್ಲಿ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ. ಮೇಲೆಲ್ಲ ಬಂಡೆಗಳನ್ನು ಹೊಡಿತಾ ಇದ್ದಂಥ ಪರಿಣಾಮನೋ ಏನೋ ಗೊತ್ತಿಲ್ಲ, ಏಕಾಏಕಿ ದೊಡ್ಡ ಗಾತ್ರದ ಬಂಡೆ ಬಂದು ಎರಗಿ ಬಿದ್ದುಬಿಟ್ಟಿರುವಂಥದ್ದು ಕೆಳಗಡೆ 20 ಜನರ ಮೇಲೆ. ಅದರಲ್ಲಿ 7ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ, 5ಕ್ಕೂ ಹೆಚ್ಚು ಜನ ಬಹಳ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೆಂಗಳೂರಿನ ರಾಜರಾಜೇಶ್ವರಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಅವರ ಸ್ಥಿತಿಯು ಕೂಡ ಬಹಳ ಗಂಭೀರ ಅಂತ ಹೇಳಲಾಗ್ತಾ ಇದೆ. ಯಾರೂ ಕೂಡ ಉಳಿಯಬಹುದು ಅನ್ನುವಂಥ ಯಾವುದೇ ನಿರೀಕ್ಷೆ ಕೂಡ ಇಲ್ಲ. ಇಂಥ ಒಂದು ದುರ್ಘಟನೆ ಆಗಿರುವಂಥದ್ದು ಘಟನಾ ಸ್ಥಳಕ್ಕೆ ಶಾಸಕರುಗಳಾದಿಯಾಗಿ ಸಚಿವರು, ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರು, ಕಂದಾಯ ಸಚಿವರು ಕೂಡ ಅವರು ಅಲ್ಲಿಗೆ ಹೋಗಿದ್ದಾರೆ, ಭೇಟಿ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಇದೇ ವಿಚಾರವಾಗಿ ಮಾತಾಡಿದ್ದಾರೆ. ಈಗ ಈ ಕ್ರಷರ್ಗಳು ಅಧಿಕೃತವೋ ಅನಧಿಕೃತವೋ ಅನ್ನುವಂಥ ಮಾಹಿತಿಯನ್ನು ತರಿಸ್ಕೊಳ್ತೇನೆ, ಅನಧಿಕೃತ ಆಗಿದ್ದರೆ ಅದನ್ನು ಸೀಸ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಮಾಲೀಕರು ಅಪ್ಸ್ಕ್ಯಾಂಡ್ ಆಗಿದ್ದಾರಂತೆ, ತಲೆಮರೆಸ್ಕೊಂಡಿದ್ದಾರಂತೆ, ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಅವರನ್ನು ಬಂಧನ ಮಾಡುವಂಥ ಕೆಲಸ ಆಗಬೇಕಾಗತ್ತೆ. ಮೃತಪಟ್ಟಂಥವರ ಕುಟುಂಬಗಳಿಗೆ ಈಗ ಪರಿಹಾರವನ್ನು ಘೋಷಣೆ ಮಾಡಬೇಕಾಗುತ್ತೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು, ನಮ್ಮಗಳಿಗೆ ಕೆಲಸವನ್ನು ಕೊಡಿಸಿ, ಸರ್ಕಾರಿ ಕೆಲಸವನ್ನು ಕೊಡಿಸಿ ಅಂತ ಅವರ ಪರವಾದಂಥವರು ಧ್ವನಿ ಎತ್ತುತ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಯಾದಗಿರಿ ಮೂಲದವರು ಕೂಡ ಇದ್ದಾರೆ, ಕರ್ನಾಟಕದವರು ಒಬ್ಬರು ಇದ್ದಾರೆ, ಇನ್ನೊಂದು ಜನ ಬಿಹಾರ ಮೂಲದವರು, ಅಸ್ಸಾಂ ಮೂಲದವರೆಲ್ಲ ಕೆಲಸ ಮಾಡ್ತಾ ಇದ್ರು. ಅವರುಗಳೆಲ್ಲರೂ ಪ್ರಾಣ ಹೋಗಿದೆ. ಪಾಪ ಕೆಲಸವನ್ನು ನಡೆಸ್ಕೊಂಡು ಬೇರೆದ್ಯಾವುದೋ ರಾಜ್ಯದಿಂದ ಇಲ್ಲಿಗೆ ಬಂದು ಕೆಲಸ ಹುಡ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಅಂಥವರ ಜೀವವನ್ನು ಈ ಥರದವರ ನಿರ್ಲಕ್ಷ್ಯದಿಂದ ತೆಗೆದಿರುವಂಥದ್ದು ನಿಜವಾಗ್ಲೂ ಬೇಸರದ ಸಂಗತಿ. ಒಟ್ಟಾರೆ ಅವನು ಯಾರು ತಲೆಮರೆಸ್ಕೊಂಡಿದ್ದಾನಲ್ಲ ಮಾಲೀಕ, ಆತನನ್ನು ಬಂಧನಕ್ಕೆ ಒಳಪಡಿಸಬೇಕು, ಪರಿಹಾರವನ್ನು ಘೋಷಣೆ ಮಾಡಬೇಕು. ಅನಧಿಕೃತ ಆಗಿದ್ದರೆ ಆ ಒಂದು ಕ್ರಷರನ್ನು ಸೀಸ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ನಮ್ಮ ವಾಹಿನಿ ಮುಖಾಂತರ ಆಗ್ರಹಿಸ್ತಾ ಇದ್ದೇವೆ.